ನಿಮಗೆ ಸ್ವಾಗತವನ್ನು ಕೋರ್ತೀನಿ. ಇದು 10ನೇ ತರಗತಿಯ ಕೋರ್ ವಿಜ್ಞಾನ ವಿಷಯದಲ್ಲಿ 3ನೇ ಪಾಠ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದ ಮೈಂಡ್ ಮ್ಯಾಪ್ ಮತ್ತು ಕ್ವಿಕ್ ರಿವಿಷನ್ ವಿಡಿಯೋ ಇದಾಗಿದೆ. ಇದಕ್ಕಿಂತ ಮುಂಚೆ ನಾನು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅಂತಕ್ಕಂಥ ವಿಷಯದ ಕುರಿತಾಗಿರ್ತಕ್ಕಂಥ ಮೈಂಡ್ ಮ್ಯಾಪ್ ಮತ್ತು ಕ್ವಿಕ್ ರಿವಿಷನ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದಿದ್ರೆ ಮೇಲೆ ಐಕಾರ್ಡ್ ಅಲ್ಲಿ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವು ನೋಡಬಹುದು. ವಿದ್ಯಾರ್ಥಿಗಳೇ, ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ತಕ್ಕಂಥ ಜಸ್ಟ್ ಫಾರ್ ಫನ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುರು ಮಾಡೋಣ. ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದಲ್ಲಿ ಮೈಂಡ್ ಮ್ಯಾಪ್ನಲ್ಲಿ ಏನೆಲ್ಲ ವಿಷಯಗಳು ನೆನಪಿನಲ್ಲಿ ಇಟ್ಕೋಬೇಕಂತ. ಮೊದಲಿಗೆ ಲೋಹಗಳ ಭೌತ ಗುಣಗಳನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಲೋಹಗಳ ಮೊದಲ ಗುಣ ಬರುತ್ತೆ ತಟ್ಯತೆ ಮತ್ತು ತನ್ಯತೆ ಗುಣಗಳನ್ನು ಲೋಹಗಳು ಹೊಂದಿದ್ದಾವೆ. 2, ಲೋಹಗಳು ವಿದ್ಯುತ್ನ ಒಳ್ಳೆಯ ಉಷ್ಣವಾಹಕಗಳು ಅಂತ ಹೇಳ್ತಾರೆ. 3, ಲೋಹಗಳು ಕಠಿಣ ಗುಣವನ್ನು ಹೊಂದಿದೆ. ಉದಾಹರಣೆಗೆ ಅದರಲ್ಲಿ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅನ್ನು ಹೊರತುಪಡಿಸಿ. ಲೋಹದ 4ನೆಯ ಭೌತ ಗುಣ ಏನಪ್ಪ ಅಂದ್ರೆ ಇವು ಕೊಠಡಿಯ ಉಷ್ಣತೆಯಲ್ಲಿ ಘನ ವಸ್ತುಗಳು ಆಗಿರ್ತವೆ, ಪಾದರಸವನ್ನು ಬಿಟ್ಟು. ಇಲ್ಲಿ 2 ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ ವಿದ್ಯಾರ್ಥಿಗಳೇ, ಅದಕ್ಕಾಗಿ ತಾವು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇನ್ನು ಅಲೋಹಗಳ ಭೌತ ಗುಣಗಳ ಕಡೆಗೆ ಹೋಗೋದಾದ್ರೆ ಮೊದಲಿಗೆ ಸಿಗತ್ತೆ ಅಲೋಹಗಳು ಬಿದುರತ್ವವನ್ನು ಹೊಂದಿವೆ, ಅಂದ್ರೆ ಸುಲಭವಾಗಿ ಒಡೆದು ಹೋಗ್ತವೆ. 2ನೇದು ಬರುತ್ತೆ ಅಲೋಹಗಳು ಕುಟ್ಟ ಮತ್ತು ತನ್ಯ ಗುಣವನ್ನು ಹೊಂದಿಲ್ಲ. 3, ಅಲೋಹಗಳು ವಿದ್ಯುತ್ನ ಉಷ್ಣವಾಹಕಗಳು ಅಲ್ಲ. ಕಡೆದಾಗ ಬರುತ್ತೆ ಅಲೋಹಗಳು ಹೊಳೆಯುವುದಿಲ್ಲ. ಇದೆಲ್ಲ ಅಲೋಹಗಳ ಭೌತ ಗುಣಗಳು ಬಿದುರತ್ವ, ಕುಟ್ಟ ತನ್ಯವಲ್ಲ, ವಿದ್ಯುತ್ ಉಷ್ಣವಾಹಕಗಳಲ್ಲ ಮತ್ತು ಹೊಳೆಯುವುದಿಲ್ಲ. ಇವು ಅಲೋಹಗಳ ಭೌತ ಗುಣಗಳು ಆಗಿದ್ದವು. ಇನ್ನು ಲೋಹಗಳ ರಾಸಾಯನಿಕ ಗುಣಗಳ ಕಡೆಗೆ ಹೋಗೋದಾದ್ರೆ ಲೋಹದ ರಾಸಾಯನಿಕ ಮೊದಲ ಗುಣ ಏನಪ್ಪ ಅಂದ್ರೆ ಇವು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತದೆ. 1ನೇದು. 2ನೇದು ಏನಪ್ಪಾ ಅಂದ್ರೆ ಈ ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತದೆ. 2ನೇದು. ಇನ್ನು 3ನೇ ರಾಸಾಯನಿಕ ಗುಣ ಏನಪ್ಪಾ ಅಂದ್ರೆ ಈ ಲೋಹಗಳು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನ್ನ ಬಿಡುಗಡೆಯನ್ನ ಮಾಡ್ತವೆ. ಲೋಹದ 4ನೆಯ ರಾಸಾಯನಿಕ ಗುಣ ಏನಪ್ಪಾ ಅಂದ್ರೆ ಇವು ದ್ರಾವಣದೊಂದಿಗೆ ವರ್ತಿಸಿದಾಗ ಹೆಚ್ಚು ಕ್ರಿಯಾಶೀಲ ಇದ್ರೆ ಕಡಿಮೆ ಕ್ರಿಯಾಶೀಲವಾಗಿ ಸ್ಥಾನ ಪಲ್ಲಟಗೊಳಿಸುತ್ತವೆ ಲೋಹಗಳು. ಇದು ಲೋಹದ ರಾಸಾಯನಿಕ ಗುಣಗಳ ಒಂದು 4 ಅಂಶಗಳು. ಇನ್ನು ಅದೇ ತರನಾಗಿ ನಾವು ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳ ಕಡೆಗೆ ಹೋಗೋಣ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು. ಮೊದಲನೇ ಗುಣಲಕ್ಷಣ ಬರುತ್ತೆ ಅಯಾನಿಕ್ ಸಂಯುಕ್ತಗಳು ಭೌತ ಸ್ಥಿತಿಯಲ್ಲಿ ಯಾವತ್ತೂ ಕೂಡ ಘನ ವಸ್ತುಗಳು ಆಗಿರ್ತವೆ ಅನ್ನೋದು 1ನೇದು. 2ನೇದು ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುವನ್ನು ಹೊಂದಿದ್ದಾವೆ, ಕುದಿಯುವ ಬಿಂದು. 3, ಈ ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ವಿಲೀನತೆಯನ್ನು ಹೊಂದುತ್ತವೆ. 4ನೇದು ಬರುತ್ತೆ ವಿದ್ಯಾರ್ಥಿಗಳೇ ಅಯಾನಿಕ್ ಸಂಯುಕ್ತಗಳು ವಿದ್ಯುತ್ ವಾಹಕತೆ ಗುಣವನ್ನು ಹೊಂದಿವೆ. ಈ 4 ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ಆಗಿದ್ದಾವೆ. ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಖನಿಜಗಳು ಅಂತ ಬರುತ್ತೆ. ಹಾಗಾದ್ರೆ ಖನಿಜದ ಅರ್ಥ ಏನು ನೋಡಿ. ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆತಕ್ಕಂಥ ಧಾತುಗಳಿಗೆ ಖನಿಜಗಳು ಅಂತ ಕರೀತಾರೆ. ಇಂಪಾರ್ಟೆಂಟ್ ಇದೆ, 1 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆತಕ್ಕಂಥ ಧಾತುಗಳಿಗೆ ಖನಿಜಗಳು ಅಂತ ಹೇಳ್ತಾರೆ. ಇನ್ನು ಕ್ರಿಯಾಶೀಲತೆಯ ಆಧಾರದ ಮೇಲೆ ಲೋಹಗಳನ್ನ 3 ಗುಂಪುಗಳಲ್ಲಿ ವರ್ಗೀಕರಣವನ್ನ ಮಾಡಿದ್ದಾರೆ. ಮೊದಲನೇದು ಕಡಿಮೆ ಕ್ರಿಯಾಪಟುತ್ವ ಲೋಹಗಳು, ಅದಕ್ಕೆ ಉದಾಹರಣೆ ಸಲ್ಫೈಡ್ ಅದುರನ್ನು ಕೊಡಬಹುದು. 2ನೇದು ಮಧ್ಯಮ ಕ್ರಿಯಾಪಟುತ್ವ ಲೋಹಗಳು, ಇದಕ್ಕೆ ಕಾರ್ಬೋನೇಟ್ ಅದುರನ್ನು ಉದಾಹರಣೆಯಾಗಿ ಕೊಡಬಹುದು. 3, ಹೆಚ್ಚಿನ ಕ್ರಿಯಾಪಟುತ್ವ ಲೋಹಗಳಿಗೆ ಶುದ್ಧ ಲೋಹಗಳನ್ನು ಉದಾಹರಣೆಗಳಾಗಿ ಕೊಡಬಹುದು. ಕ್ರಿಯಾಶೀಲತೆ ಆಧಾರದ ಮೇಲೆ ಲೋಹಗಳ 3 ಗುಂಪುಗಳು ಕಡಿಮೆ ಕ್ರಿಯಾಪಟುತ್ವ, ಮಧ್ಯಮ ಕ್ರಿಯಾಪಟುತ್ವ ಮತ್ತು ಹೆಚ್ಚಿನ ಕ್ರಿಯಾಪಟುತ್ವದ ಲೋಹಗಳು ಅಂತ 3 ತರದ ವರ್ಗೀಕರಣ ಇದೆ. ಇನ್ನು ವಿದ್ಯಾರ್ಥಿಗಳೇ ಇಲ್ಲಿ ಹುರಿಯುವಿಕೆ ಅಂತ ಒಂದು ವ್ಯಾಖ್ಯೆಯನ್ನು ಕೇಳ್ತಾರೆ, ನಿಮಗೆ ವ್ಯತ್ಯಾಸದಲ್ಲಿನೂ ಕೇಳ್ತಾರೆ ನೋಡಿ. ಹುರಿಯುವಿಕೆ ಅಂದ್ರೆ ಏನಂದ್ರೆ ಸಲ್ಫೈಡ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದಕ್ಕೆ ಹುರಿಯುವಿಕೆ ಎಂದು ಕರೆಯುತ್ತಾರೆ. ಬಹಳ ಇಂಪಾರ್ಟೆಂಟ್ ಇದೆ. ಆಮೇಲೆ ಅದ್ರ ಜೊತೆಗೆ ಕಾಸುವಿಕೆ ಅಂತಾನು ಕೂಡ ಕೇಳ್ತಾರೆ. ಇದು ವ್ಯತ್ಯಾಸದಲ್ಲಿ ಕೇಳ್ತಾರೆ, 2 ಅಂಕಕ್ಕೆ ನೆನಪಿನಲ್ಲಿ ಇಟ್ಕೊಡ್ರಿ. ಕಾಸುವಿಕೆ ಅಂದ್ರೆ ಏನಪ್ಪಾ ಅಂದ್ರೆ ಕಾರ್ಬೋನೇಟ್ ಅದುರನ್ನ ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದರೆ
ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದಕ್ಕೆ ಕಾಸುವಿಕೆ ಅಂತ ಕರೀತಾರೆ. ಇದು ಹುರಿಯುವಿಕೆ ಮತ್ತು ಕಾಸುವಿಕೆಯ ವ್ಯಾಖ್ಯೆಗಳು. ಇದನ್ನು ವ್ಯತ್ಯಾಸದಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳಿಗೆ, ತಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇನ್ನು ಇಲ್ಲಿ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಅಂತ ಕೇಳ್ತಾರೆ. ನೋಡಿ, ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಅಂದ್ರೆ ಏನಪ್ಪ ಅಂದ್ರೆ ಅಶುದ್ಧ ಲೋಹಗಳನ್ನು ಸಂಸ್ಕರಿಸಲು ವ್ಯಾಪಕವಾಗಿ ಬಳಸುವ ವಿಧಾನವೇ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ವಿಧಾನ. ಹಾಗಾದ್ರೆ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ವಿಧಾನದಿಂದ ಯಾವೆಲ್ಲ ಅಶುದ್ಧ ಲೋಹಗಳನ್ನು ಸಂಸ್ಕರಣೆಯನ್ನು ಮಾಡ್ತಾರೆ ಅಂದ್ರೆ ಅದು ತಾಮ್ರ ಆಗಿರ್ಬೋದು, ಸತ್ತು ಆಗಿರ್ಬೋದು, ತವರ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಬೆಳ್ಳಿ ಮತ್ತು ಚಿನ್ನ, ಇವೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ವಿಧಾನದಿಂದ ಸಂಸ್ಕರಣೆಯನ್ನು ಮಾಡ್ತಾರೆ. ಇನ್ನು ಮುಂದೆ ಏನಪ್ಪ ಅಂತಂದರೆ ಇಲ್ಲಿ ಕಬ್ಬಿಣವನ್ನು ತುಕ್ಕು ಹಿಡಿಯೋದನ್ನು ತಡೆಗಟ್ಟಲಿಕ್ಕೆ ಒಂದು 4 ವಿಧಾನಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು. ಕಬ್ಬಿಣವನ್ನು ತುಕ್ಕು ಹಿಡಿಯೋದನ್ನು ತಡೆಗಟ್ಟಲಿಕ್ಕೆ ಇರತಕ್ಕಂಥ 4 ವಿಧಾನಗಳು. ಮೊದಲನೇದು ವಿದ್ಯಾರ್ಥಿಗಳೇ ಬಣ್ಣವನ್ನು ಹಚ್ಚುವುದು. ಸೊ ಯಾವ ಭಾಗ ತುಕ್ಕು ಹಿಡಿತದಲ್ಲ ಅದಕ್ಕೆ ಬಣ್ಣವನ್ನು ಹಚ್ತಾರೆ. ಎರಡನೇದು ಎಣ್ಣೆಯನ್ನು ಸವರೋದು. ಮೂರನೇದು ಏನದಪ್ಪ ಅಂತಂದರೆ ಗ್ರೀಸ್ ಹಚ್ಚುವುದು. ನಾಲ್ಕನೇದು ಏನಪ್ಪ ಅಂದರೆ ಗ್ಯಾಲ್ವನೀಕರಣ ಅಂತ ಕರೀತಾರೆ. ಇವು ಕಬ್ಬಿಣವನ್ನು ತುಕ್ಕು ಹಿಡಿಯೋದನ್ನು ತಡೆಗಟ್ಟಲಿರ್ತಕ್ಕಂಥ ಮುಖ್ಯವಾದ ಕ್ರಮಗಳು. ಹಾಗಾದರೆ ಇಲ್ಲಿ ಗ್ಯಾಲ್ವನೀಕರಣ ಅಂದರೆ ಬರುತ್ತೆ. ಹಾಗಾದರೆ ಗ್ಯಾಲ್ವನೀಕರಣ ಅಂದರೆ ಏನು ನೆನಪಿಟ್ಕೊಡ್ರಿ. ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡ್ತಕ್ಕಂಥ ವಿಧಾನಕ್ಕೆ ಗ್ಯಾಲ್ವನೀಕರಣ ಅಂತ ಕರೀತಾರೆ. ಏನಪ್ಪ ಅಂದರೆ ಉಕ್ಕು ಅಥವಾ ಕಬ್ಬಿಣ ತುಕ್ಕು ಹಿಡಿದ್ರೆ ಅದರ ಮೇಲೆ ಸತುವಿನ ತೆಳುವಾದ ಲೇಪನೆ ಮಾಡ್ತಕ್ಕಂಥ ಒಂದು ವಿಧಾನವೇ ಗ್ಯಾಲ್ವನೀಕರಣ ವಿಧಾನ ಅಂತ ಹೇಳ್ತೀವಿ. ಇಲ್ಲಿ ನಶಿಸುವಿಕೆಯ ಒಂದು ವ್ಯಾಖ್ಯಾನ ಬರುತ್ತೆ ವಿದ್ಯಾರ್ಥಿಗಳೇ. ಏನು ನಶಿಸುವಿಕೆ ಅಂದರೆ ನೆನಪಿಟ್ಕೊಡ್ರಿ, ಕಬ್ಬಿಣದಂಥ ಕೆಲವು ಲೋಹಗಳ ಮೇಲ್ಪದರವು ಆರ್ದ್ರ ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ನಶಿಸುವಿಕೆಗೆ ಒಳಗಾಗುತ್ತದೆ. ಇದನ್ನೇ ನಶಿಸುವಿಕೆ ಎಂದು ಕರೆಯುತ್ತಾರೆ. ತಮಗೆ ಗೊತ್ತಾಗಿರ್ಬೋದು, ಕಬ್ಬಿಣದಂತಹ ಲೋಹಗಳ ಏನು ಮಾಡ್ತಾರಪ್ಪ ಅಂದ್ರೆ ಬಹಳ ಸಮಯದವರೆಗೆ ಗಾಳಿಗೆ ತೆರೆದಿಟ್ಟಾಗ ಅದರ ಮೇಲ್ಪದ್ರ ಏನಾಗ್ತದಪ್ಪ ಅಂದ್ರೆ ನಶಿಸ್ತದ. ಇದನ್ನೇ ಪ್ರಕ್ರಿಯೆಗೆ ಏನಂತ ಕರೀತಾರಪ್ಪ ಅಂದ್ರೆ ನಶಿಸುವಿಕೆ ಅಂತ ಕರೀತಾರೆ. ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಮಿಶ್ರ ಲೋಹ ಎಂದರೆ ಏನು, ಅದಕ್ಕೆ 2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳ್ತಾರೆ. ಹಾಗಾದ್ರೆ ಮಿಶ್ರ ಲೋಹ ಅಂದ್ರೆ ಏನು? 2 ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಮತ್ತು ಅಲೋಹಗಳ ಏಕರೂಪದ ಮಿಶ್ರಣವೇ ಮಿಶ್ರ ಲೋಹ. ನೋಡಿ, ಒಂದಕ್ಕಿಂತ ಹೆಚ್ಚು ಲೋಹ ಇರಬಹುದು ಅಥವಾ ಲೋಹ ಮತ್ತು ಅಲೋಹಗಳ ನಡುವಿನ ಮಿಶ್ರಣ ಇರಬಹುದು. ಇದನ್ನೇ ಏನಂತ ಕರೀತಾರಪ್ಪ ಅಂದ್ರೆ ಮಿಶ್ರ ಲೋಹ ಅಂತ ಕರೀತಾರೆ. ಲೋಹ ಲೋಹ ಅಥವಾ ಲೋಹ ಅಲೋಹ ಇವೆರಡರ ನಡುವಿನ ಏಕರೂಪದ ಮಿಶ್ರಣಕ್ಕೆ ಮಿಶ್ರ ಲೋಹ ಅಂತ ಕರೀತಾರೆ. ಹಾಗಾದ್ರೆ ಮಿಶ್ರ ಲೋಹಕ್ಕೆ ಉದಾಹರಣೆಗಳು ಏನು? ಸೊ ನೆನಪಿಟ್ಕೊಡ್ರಿ, ಹಿತ್ತಾಳೆಯಲ್ಲಿರ್ತಕ್ಕಂಥ ಒಂದು ಘಟಕಗಳೇನಪ್ಪ ಅಂದ್ರೆ ತಾಮ್ರ ಮತ್ತು ಸತು. ಎರಡನೇದು ಕಂಚಿನಲ್ಲಿರ್ತಕ್ಕಂಥ ಘಟಕಗಳೇನಪ್ಪ ಅಂತಂದ್ರೆ ತಾಮ್ರ ಮತ್ತು ತವರ. ಇವೆರಡೂ ಕೂಡ ಮುಖ್ಯವಾಗಿ ಮಿಶ್ರ ಲೋಹಕ್ಕೆ ಉದಾಹರಣೆಗಳು ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡಿವಪ್ಪ ಅಂತಂದರೆ ಲೋಹದ ಭೌತ ಗುಣಗಳು, ಅಲೋಹದ ಭೌತ ಗುಣಗಳು, ಲೋಹದ ರಾಸಾಯನಿಕ ಗುಣಗಳು, ಆಮೇಲೆ ಇಲ್ಲಿ ಮುಖ್ಯವಾಗಿ ಹುರಿಯುವಿಕೆ, ಕಾಸುವಿಕೆ, ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಡೆಗಟ್ಟುವ ವಿಧಾನಗಳು, ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ವಿಧಾನ, ನಶಿಸುವಿಕೆಯ ವಿಧಾನ, ಗ್ಯಾಲ್ವನೀಕರಣ ವಿಧಾನ, ಮಿಶ್ರ ಲೋಹಗಳ ಬಗ್ಗೆ ನಾವೇನು ಮಾಡಿವಪ್ಪ ಅಂದ್ರೆ ವಿಸ್ತಾರವಾಗಿ ತಿಳಿದುಕೊಂಡೆವು. ನನಗನ್ಸುತ್ತೆ ಇಷ್ಟು ಕಂಟೆಂಟ್ಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕು. ಇದು ಬಹಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇದ್ದು. ಇದಕ್ಕಿಂತ ಹೆಚ್ಚಾಗಿ ನಾವು ಡೀಟೇಲ್ ಆಗಿ ಓದಬೇಕು. ಯಾಕಂದರೆ ಪರೀಕ್ಷಾ ದೃಷ್ಟಿಯಿಂದ ಇವು ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಮುಖ್ಯ ಕಲಿಕಾಂಶಗಳಂತ ನಾವೇನು ಮಾಡ್ತೀವಪ್ಪ ಅಂದರೆ ಹೇಳ್ತೀವಿ. ಅದಕ್ಕಾಗಿ ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ನೀವುಗಳು ಮೊದಲಿಗರಾಗಿ ಪಡಿತೀರಿ.